ನಮಸ್ಕಾರ ವೀಕ್ಷಕರೇ, ಎನ್ಎ ಟೈಮ್ಸ್ಗೆ ಸ್ವಾಗತ. ಈ ವಾರ ನನಗೆ ಶುಭವಾಗಿದೆ, ಈ ಒಂದು ವಾರವು ನನಗೆ ಅಶುಭವಾಗಿದೆ ಎಂಬ ಮಾತುಗಳನ್ನ ನಾವು ಅನೇಕ ಜನರಿಂದ ಕೇಳಿರುತ್ತೇವೆ ಅಲ್ವಾ? ಹೌದು, ಈ 7 ದಿನಗಳನ್ನ ಸಾಮಾನ್ಯವಾಗಿ ಸಾಮಾನ್ಯ ಕೆಲಸದ ದಿನಗಳು ಮತ್ತು ವಿಶ್ರಾಂತಿ ದಿನಗಳನ್ನ ಸೂಚಿಸಲು ಬಳಸಲಾಗುತ್ತೆ. ಹೀಗೆ ಆಧ್ಯಾತ್ಮಿಕವಾಗಿ ನೋಡುವುದಾದ್ರೆ ವಾರದ ಒಂದೊಂದು ದಿನವೂ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ವೈಜ್ಞಾನಿಕವಾಗಿ ಹಲವಾರು ಕಾರಣಗಳನ್ನ ಹೊಂದಿದೆ. ಆ ಮಾಹಿತಿಗಳು ನಮ್ಮ ದಿನಚರಿಯ ಶುಭ ಅಶುಭಗಳನ್ನ ನಿರ್ಧರಿಸುತ್ತೆ. ಹಾಗಾದ್ರೆ ಈ ವಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ, ಬನ್ನಿ. ಅದಕ್ಕೂ ಮೊದಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸವನ್ನ ನೋಡೋದಾದ್ರೆ ಕೆಲವು ಪ್ರಾಚೀನ ನಾಗರಿಕತೆಗಳು ಬ್ರಹ್ಮಾಂಡವನ್ನು ಗಮನಿಸಿದವು, ಗ್ರಹಗಳ ಚಲನೆಯನ್ನ ದಾಖಲಿಸಿದವು. ಇರಾಕ್ನಲ್ಲಿ ವಾಸಿಸುತ್ತಿದ್ದ ಬ್ಯಾಬಿಲೋನಿಯನ್ನರು ಆಕಾಶದ ಸೂಕ್ಷ್ಮ ವೀಕ್ಷಕರು ಮತ್ತು ವ್ಯಾಖ್ಯಾನಕಾರರಾಗಿದ್ದರು. ನಮ್ಮ ವಾರಗಳು 7 ದಿನಗಳವರೆಗೆ ಇರುವುದಕ್ಕೆ ಕಾರಣವೆಂದರೆ ಅವರು 7 ಆಕಾಶ ಕಾಯಗಳನ್ನ ವೀಕ್ಷಿಸಿದ್ರು: ಸೂರ್ಯ, ಚಂದ್ರ, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಆದ್ದರಿಂದ ಆ ಸಂಖ್ಯೆ ಅವರಿಗೆ ನಿರ್ದಿಷ್ಟ ಪ್ರಾಮುಖ್ಯತೆಯನ್ನ ಹೊಂದಿದೆ. ಇತರ ನಾಗರಿಕತೆಗಳು ಇತರ ಸಂಖ್ಯೆಗಳನ್ನ ಆರಿಸಿಕೊಂಡ್ವು. ಬ್ಯಾಬಿಲೋನಿಯನ್ನರು ತಮ್ಮ ಚಂದ್ರನ ತಿಂಗಳುಗಳನ್ನ 7 ದಿನಗಳ ವಾರಗಳಾಗಿ ವಿಂಗಡಿಸಿದ್ರು. ವಾರದ ಅಂತಿಮ ದಿನವು ನಿರ್ದಿಷ್ಟ ಧಾರ್ಮಿಕ ಮಹತ್ವವನ್ನ ಹೊಂದಿದೆ ಎಂದು ನಂಬಿದ್ರು. ಶತಮಾನಗಳ ನಂತರ ಅಲೆಕ್ಸಾಂಡರ್ ದಿ ಗ್ರೇಟ್ ಗ್ರೀಕ್ ಸಂಸ್ಕೃತಿಯನ್ನ ಭಾರತದ ಸಮೀಪ ಪೂರ್ವದಾದ್ಯಂತ ಹರಡಲು ಪ್ರಾರಂಭಿಸಿದಾಗ 7 ದಿನಗಳ ವಾರದ ಪರಿಕಲ್ಪನೆ ಹರಡಿತ್ತು. ಬಹುಶಃ ಭಾರತವು ನಂತರ ಚೀನಾಕ್ಕೆ 7 ದಿನಗಳ ವಾರವನ್ನ ಪರಿಚಯಿಸಿತು ಎಂದು ವಿದ್ವಾಂಸರು ಭಾವಿಸುತ್ತಾರೆ. ಹಾಗಾದ್ರೆ ಹಿಂದೂ ಧರ್ಮದ ಪ್ರಕಾರ ಈ 7 ವಾರದ ಮಹತ್ವ ಏನು? ಯಾವ ದಿನಗಳು ಯಾವ ಕಾರ್ಯಕ್ಕೆ ಸೂಕ್ತ ಅಂತ ತಿಳ್ಕೊಳ್ಳೋಣ, ಬನ್ನಿ. ಹಿಂದೂ ಧರ್ಮದಲ್ಲಿ ಒಂದು ವಾರದ ಪ್ರತಿ ದಿನವನ್ನ ಹಿಂದೂ ಪಂಥಾವಹಾನದಲ್ಲಿ ನಿರ್ದಿಷ್ಟ ದೇವರಿಗೆ ಸಮರ್ಪಿಸಲಾಗುತ್ತದೆ. ವಿಶೇಷ ವ್ರತ ಮತ್ತು ಉಪವಾಸಗಳ ಹೊರತಾಗಿ ಅನೇಕ ಹಿಂದೂಗಳು ವಾರದಲ್ಲಿ ಒಂದು ನಿರ್ದಿಷ್ಟ ದಿನದಂದು ಉಪವಾಸ ಮಾಡುತ್ತಾರೆ. ಒಂದು ವಾರದಲ್ಲಿ ಪ್ರತಿ ದಿನವೂ ಒಂದು ವಿಶೇಷತೆಯನ್ನ ಹೊಂದಿದೆ. ಅದರಲ್ಲಿ ಭಾನುವಾರದ ದಿನ ಭವ್ಯ ಸಮಾರಂಭ, ರಾಜ್ಯಾಭಿಷೇಕ, ಲಾಭ ಪ್ರಾಪ್ತಿಗಾಗಿ ಪೂಜೆ ಅರ್ಚನೆ ಮಾಡುವುದು ಯೋಗ್ಯವಾಗಿದೆ. ಭಾನುವಾರ ಚಿನ್ನ, ತಾಮ್ರ ಇವುಗಳಂತಹ ಅಮೂಲ್ಯ ಧಾತುಗಳನ್ನ ಖರೀದಿಸಬೇಕು. ಹಸು, ಎತ್ತು, ಕುರಿ ಇಂತಹ ಪಶುಧನಗಳನ್ನ ಖರೀದಿ ಮಾಡುವುದರಿಂದ ಲಾಭವಾಗುತ್ತೆ. ವಿಮಾನ ಪ್ರವಾಸ ಮತ್ತು ಆರೋಗ್ಯ ಪ್ರಾಪ್ತಿಗಾಗಿ ಔಷಧಿಯನ್ನ ಸೇವಿಸಲು ಭಾನುವಾರ ಫಲದಾಯಕವಾಗಿದೆ ಅಂತ ಹೇಳಲಾಗುತ್ತೆ. ಅಂತೆಯೇ ಸೋಮವಾರ ನೋಡುವುದಾದ್ರೆ ವಿದ್ಯಾಧ್ಯಯನಕ್ಕೆ ಸಂಬಂಧಿತ ಕಾರ್ಯವನ್ನ ಮಾಡಬೇಕು. ಮಹಿಳೆಯರು ಈ ದಿನ ಹೊಸ ಬಟ್ಟೆಗಳನ್ನ, ಅಲಂಕಾರಗಳನ್ನ ಧರಿಸುವುದರಿಂದ ಪರಮ ಸೌಭಾಗ್ಯ ಪ್ರಾಪ್ತವಾಗುತ್ತೆ. ಬಾವಿ ತೋಡುವುದು, ನೀರಿನ ಕಾಲುವೆಗಳನ್ನ ತೋಡುವುದು, ಕೆರೆ ತೋಡುವುದು ಇಂತಹ ನೀರಿಗೆ ಸಂಬಂಧಿಸಿದ ಕೆಲಸಗಳನ್ನ ಸೋಮವಾರದಂದು ಪ್ರಾರಂಭಿಸಬೇಕು ಎನ್ನುತ್ತಾರೆ. ವಾರದ ಮೊದಲ ಈ ದಿನವು ಎಲ್ಲಾ ಶುಭಾರಂಭಗಳಿಗೆ ಸೂಕ್ತವೆಂದು ನಂಬಲಾಗಿದೆ. ಅಂತೆಯೇ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸುವ ದಿನವಾಗಿದೆ. ಈ ದಿನ ಸೈನ್ಯ ದಳವನ್ನ ಆರಂಭಿಸುವುದು, ಸೈನ್ಯ ಬಲವನ್ನ ಹೆಚ್ಚಿಸುವುದು ಯೋಗ್ಯವಾಗಿದೆ ಅಂತೆ. ಮಂಗಳವಾರ ಅಗ್ನಿ ಪೂಜೆಯನ್ನ ಮಾಡೋದ್ರಿಂದ ಭಾಗ್ಯೋದಯವಾಗುತ್ತೆ. ಈ ದಿನದಂದು ಕೆಲವು ವಿಶೇಷ ಮಂತ್ರಗಳನ್ನ ಮತ್ತು ಪೂಜಾ ವಿಧಾನಗಳನ್ನ ಅನುಸರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಭಕ್ತನು ಮಾನವ ಸಂಬಂಧಗಳಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವನ್ನ ಪಡೆದುಕೊಳ್ಳುತ್ತಾನೆ. ಅಂತೆಯೇ ಬುಧವಾರದಂದು ಹೊಸ ಕೆಲಸವನ್ನ ಆರಂಭಿಸಿದರೆ ವಿಶೇಷ ಶುಭವಾಗುತ್ತದೆ. ಶಿಲ್ಪಕಲೆ, ಕಲಾಕ್ಷೇತ್ರದಲ್ಲಿನ ತಮ್ಮ ಕಲೆಯ ಪ್ರದರ್ಶನವನ್ನ ಬುಧವಾರದಿಂದ ಮಾಡುವುದರಿಂದ ಜನರು ಆಕರ್ಷಿತರಾಗಿರುತ್ತಾರೆ. ವ್ಯಾಪಾರ ಅಧ್ಯಯನದಲ್ಲಿನ ಹೊಸ ಉಪಕ್ರಮಗಳನ್ನ ಈ ದಿನ ಪ್ರಾರಂಭಿಸಬೇಕು. ಬೃಹಸ್ಪತಿ ಎಂದು ಕರೆಯಲ್ಪಡುವ ಗುರುವಾರದಂದು ಧಾರ್ಮಿಕ ಕಾರ್ಯಗಳು, ಅನುಷ್ಠಾನಗಳ ಪ್ರಾರಂಭಕ್ಕಾಗಿ ಈ ದಿನವನ್ನ ಶುಭವೆಂದು ನಂಬಲಾಗಿದೆ. ಯಜ್ಞ, ಮನೆ ಕಟ್ಟುವುದು, ಶುಭ ಕಾರ್ಯಗಳು, ವಿದ್ಯೆಯ ಅಧ್ಯಯನ, ಪ್ರವಾಸಕ್ಕೆ ಆರಂಭಿಸುವುದು ಇವುಗಳಿಗಾಗಿ
ಪ್ರವಾಸಕ್ಕೆ ಆರಂಭಿಸುವುದು ಇವುಗಳಿಗಾಗಿಯೂ ಈ ದಿನವು ಎಲ್ಲಕ್ಕಿಂತ ಶುಭವಾಗಿದೆ. ವಾರದ ಶುಕ್ರವಾರದ ದಿನವು ಸ್ತ್ರೀಯರಿಗಾಗಿ ಬಹಳ ಮಹತ್ವದಾಗಿದೆ ಎಂದು ನಂಬಲಾಗುತ್ತದೆ. ಈ ದಿನ ಭೂಮಿ ಖರೀದಿ, ವ್ಯಾಪಾರವನ್ನ ಆರಂಭಿಸುವುದು, ಕೃಷಿಯ ಬಗೆಗಿನ ಕಾರ್ಯ ಮುಹೂರ್ತವನ್ನ ಮಾಡುವುದರಿಂದ ಲಾಭವಾಗುತ್ತದೆ. ಸಂಪತ್ತು ಮತ್ತು ಹಣಕಾಸಿಗಾಗಿ ಹೊಸ ಉದ್ಯೋಗವನ್ನ ಪ್ರಾರಂಭಿಸಲು ಈ ದಿನ ಯೋಗ್ಯವಾಗಿದೆ ಅಂತೆ. ಸ್ತ್ರೀಯರಿಗೆ ಅಲಂಕಾರಗಳನ್ನ ಧರಿಸಲು ಶುಕ್ರವಾರ ಶುಭ ದಿನ. ಶನಿವಾರದ ದಿನ ದೀಕ್ಷೆಯನ್ನ ತೆಗೆದುಕೊಳ್ಳುವಂತಹ ಮಹತ್ವದ ಕೃತಿಗಳನ್ನ ಮಾಡುವುದರಿಂದ ಭಾಗ್ಯೋದಯವಾಗುತ್ತದೆ. ಈ ದಿನ ಧಾತುಗಳಿಗೆ ಸಂಬಂಧಿಸಿದ ಕೆಲಸಗಳನ್ನ ಮಾಡಬೇಕು, ಇದರಿಂದ ಲಾಭವಾಗುತ್ತದೆ. ಗೃಹ ಪ್ರವೇಶ, ಸಾಕು ಪ್ರಾಣಿಗಳಿಗೆ ಪ್ರತಿಶಿಕ್ಷಣವನ್ನ ಕೊಡುವುದು, ಈ ಕೆಲಸಗಳಿಗಾಗಿಯೂ ಈ ದಿನ ಶುಭವಾಗಿದೆ. ಶನಿದೇವರ ಶಾಸ್ತ್ರೋಕ್ತ ಪೂಜೆಯನ್ನ ಮಾಡುವುದರಿಂದ ಲಾಭವಾಗುತ್ತದೆ ಎಂದು ಹೇಳಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಶುಭ ಮತ್ತು ಅಶುಭಗಳಿಗೆ ವಿಶೇಷ ಮಹತ್ವವಿದೆ. ಪ್ರತಿ ಕೆಲಸವನ್ನ ಪ್ರಾರಂಭಿಸುವ ಮೊದಲು ಶುಭ ಸಮಯ ಮತ್ತು ಶುಭ ದಿನವನ್ನ ನೋಡಲಾಗುತ್ತದೆ. ಇದರ ಪ್ರಕಾರ ನಡೆದುಕೊಳ್ಳುವುದರಿಂದ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ವಾರದ 7 ದಿನಗಳನ್ನ ಕೆಲವು ದೇವರು ಮತ್ತು ಗ್ರಹಕ್ಕೆ ಸಮರ್ಪಿಸಲಾಗಿದೆ. ಆದ್ದರಿಂದ ಪ್ರತಿ ದಿನವೂ ತನ್ನದೇ ಆದ ವಿಶೇಷ ಮಹತ್ವವನ್ನ ಹೊಂದಿದೆ. ವಾರಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ರಲ್ಲ, ಹಾಗಿದ್ರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಶುಭ ಅಶುಭಗಳು ಇದೆಯಾ ಅಂತ ಕಮೆಂಟ್ ಬಾಕ್ಸ್ ನ ಮೂಲಕ ನಮ್ಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ NA ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡಿ.